ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದಂಪತಿ ಕಡೆಯಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಇವತ್ತು ಬೆಂಗಳೂರಿನ ಶಾಂತಿನಗರ ಕೋರ್ಟ್ನಲ್ಲಿ ದಂಪತಿ ವಿಚ್ಛೇದನದ ಅರ್ಜಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂತದ್ದು ಇವತ್ತು ಶಾಂತಿನಗರ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿರುವಂತದ್ದು ಪರ್ಸನಲ್ ಲೈಫಲ್ಲಿ ಚಂದನ್ ಶೆಟ್ಟಿ ಅವರ ಬಾಳಿನಲ್ಲಿ ಆಘಾತಕಾರಿ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ನಿರ್ಧಾರ ಯಾಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಬಹಳ ದಟ್ಟವಾಗಿ ಕಾಡ್ತಾ ಇದೆ. 4 ವರ್ಷದ ದಾಂಪತ್ಯ ಜೀವನ ಇನ್ನು ಮುಂದಕ್ಕೆ ಈ ಒಂದು ವೈವಾಹಿಕ ಜೀವನದಲ್ಲಿ ಇರ್ಲಿಕ್ಕೆ ಇಬ್ರು ಇಷ್ಟಪಡ್ತಾ ಇಲ್ಲ. ಕರಿಯರ್ ದೃಷ್ಟಿ ಅನ್ನುವಂತಹ ಒಂದು ಮಾಹಿತಿ ಏನು ಹೊರಬಿದ್ದಿದೆ, ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಅವರಿಬ್ಬರ ಮಧ್ಯೆ ಯಾವ ರೀತಿ ಒಂದು ವೈಮನಸ್ಯ ಉಂಟಾಗಿರಬಹುದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 5 ಕಂಟೆಸ್ಟೆಂಟ್ಸ್ ಗಳಾಗಿ ಪರಿಚಯ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಂತಹ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದಂಪತಿ ಕಡೆಯಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. 2020ರಲ್ಲಿ ಮದುವೆ ಆಗಿದ್ದ ಈ ಜೋಡಿ ಈಗ ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಎನ್ನುವಂತಹ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಇವತ್ತು ಬೆಂಗಳೂರಿನ ಶಾಂತಿನಗರ ಕೋರ್ಟ್ನಲ್ಲಿ ದಂಪತಿ ವಿಚ್ಛೇದನದ ಅರ್ಜಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ಈ ಒಂದು ಡೈವರ್ಸ್ ಅನ್ನ ಇಬ್ರು ಪಡ್ಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರಬೀಳ್ತಾ ಇದೆ. ಬಟ್ ಈ ಮಾಹಿತಿಯನ್ನ ಚಂದನ್ ಶೆಟ್ಟಿ ಅವರಾಗ್ಲಿ ಅಥವಾ ನಿವೇದಿತಾ ಗೌಡ ಅವರಾಗ್ಲಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ. ಬಟ್ ಇವತ್ತು ಅರ್ಜಿ ವಿಚಾರಣೆ, ಡಿವೋರ್ಸ್ ಅರ್ಜಿ ವಿಚಾರಣೆ ಅಂತೂ ನಡೀತಾ ಇದೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಸೀಸನ್ 5 ನಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕಂಟೆಸ್ಟೆಂಟ್ಸ್ ಗಳಾಗಿ ಕಾಣಿಸ್ಕೊಂಡಿದ್ರು. ಈ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಆ ಟೈಮಲ್ಲಿ. ಆದ್ರೆ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಾಗ ಶ್ರುತಿ ಪ್ರಕಾಶ್ ಎನ್ನುವಂತಹ ಕಂಟೆಸ್ಟೆಂಟ್ಸ್ ಹಿಂದೆ ಬಿದ್ದಿರ್ತಿದ್ರು. ಲೈಕ್ ಅವರಿಬ್ಬರ ಮಧ್ಯೆ ಏನಾದ್ರೂ ಒಂದು ಪ್ರೀತಿ ಆಗಬಹುದು, ಬಹುಶಃ ಅವರಿಬ್ರು ಬಿಗ್ ಬಾಸ್ ಆದ ನಂತರ ಮದುವೆ ಆಗಬಹುದು ಅನ್ನುವಂತಹ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ಬಟ್ ಆದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಚಂದನ್ ಶೆಟ್ಟಿ ಅವರು ಆ ಒಂದು 2018ರ ಬಿಗ್ ಬಾಸ್ ಸೀಸನ್ 5 ಅನ್ನ ವಿನ್ ಆದ ನಂತರ 2019ರಲ್ಲಿ ಮೈಸೂರಿನ ಯುವ ದಸರಾದಲ್ಲಿ ನಿವೇದಿತಾ ಗೌಡ ಅವ್ರಿಗೆ ಪ್ರಪೋಸ್ ಮಾಡ್ತಾರೆ ಪಬ್ಲಿಕ್ ಆಗಿ. ಅವಾಗ ಆ ಒಂದು ಪ್ರಕರಣ ಸಿಕ್ಕಾಬಟ್ಟೆ ವಿವಾದಕ್ಕೆ ಕಾರಣ ಆಗಿತ್ತು. ಬಿಕಾಸ್ ಯುವ ದಸರಾ ಅಂತ ಹೇಳುವಂಥದ್ದು ಸರ್ಕಾರ ನಡೆಸಿಕೊಡುವಂತಹ ಒಂದು ಇವೆಂಟ್. ಹಾಗಾಗಿ ಆ ಒಂದು ಇವೆಂಟ್ ಅನ್ನ ಪ್ರಪೋಸ್ ಮಾಡ್ಲಿಕ್ಕೆ ಬಳಸಿಕೊಂಡ್ರು ಅನ್ನೋ ಕಾರಣಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರ ಮೇಲೆ ಸಿಕ್ಕಾಬಟ್ಟೆ ಜನಗಳು ಆಕ್ಚುಲಿ ಕೋಪವನ್ನ ತೋರಿಸ್ಕೊಂಡಿದ್ರು. ಬಿಕಾಸ್ ಆ ಒಂದು ಪಬ್ಲಿಕ್ ಇವೆಂಟ್ ನ ನೀವು ಪರ್ಸನಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರಿ ಅನ್ನೋ ಕಾರಣಕ್ಕೆ ಆ ಒಂದು ಪ್ರಕರಣ ವಿವಾದ ಆಗಿತ್ತು. ನಂತರ 2020ರಲ್ಲಿ ಇಬ್ರು ಕೂಡ ತಮ್ಮ ತಮ್ಮ ಹಿರಿಯರ ಒಂದು ಒಪ್ಪಿಗೆಯನ್ನ ಪಡ್ಕೊಂಡೇನೆ ಇಬ್ರು ಮದುವೆ ಆಗಿದ್ರು. ಅದಾದ ನಂತರ ನಿವೇದಿತಾ ಗೌಡ ಅವರು ಆಕ್ಚುಲಿ ಒಂದು ಖಾಸಗಿ ವಾಹಿನಿಯಲ್ಲಿ ಗಿಚ್ಚಿಗಿಲಿ ಶೋ ಆಗಿರಬಹುದು ಅಥವಾ ರಾಜಾರಾಣಿ ಶೋ ಮೂಲಕ ಅವರು ಕಾಣಿಸ್ಕೊಳ್ತಾ ಇದ್ರು. ಅದರಲ್ಲಿ ಪಾರ್ಟಿಸಿಪೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ರಾಜಾರಾಣಿ ಶೋ ಮೂಲಕ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮನೆ ಮಾತಾಗಿದ್ರು. ಅದಾದ್ಮೇಲೆ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ನಿವೇದಿತಾ ಗೌಡ ಅವರು ಸಿಂಗಲ್ ಕಂಟೆಸ್ಟೆಂಟ್ ಆಗಿ, ಯಾಕೆಂದ್ರೆ ಗಿಚ್ಚಿಗಿಲಿಗಿಲಿ ಅನ್ನುವಂಥದ್ದು ಒಂದು ಕಾಮಿಡಿ ಶೋ, ಅಲ್ಲಿ ಒಬ್ರು ಕಾಮಿಡಿಯನ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಸಾಕಷ್ಟು ಪಾಪ್ಯುಲಾರಿಟಿಯನ್ನ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರತ್ಯೇಕವಾಗಿ ಪಡ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಯಾವುದೇ ಸುಳಿವು ಕೊಡದೇನೆ ಸಡನ್ ಆಗಿ ಈ ರೀತಿ ಇಬ್ರು ಲೈಕ್ ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂಥದ್ದು ಇವತ್ತು ಶಾಂತಿನಗರ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಸ್ನೇಹಿತರೆ, ಈ ವರ್ಷದಲ್ಲಿ ಚಂದನ್ ಶೆಟ್ಟಿ ಅವರು ಸೂತ್ರಧಾರ ಅನ್ನುವಂತಹ ಒಂದು ಸಿನಿಮಾ ಮೂಲಕ, ಹಾಗೇನೆ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅನ್ನುವಂತಹ ಸಿನಿಮಾಗಳ ಮೂಲಕ ನಾಯಕರಾಗಿ ಆಕ್ಚುಲಿ ಪರಿಚಯ ಆಗ್ಲಿಕ್ಕಿದ್ರು. ಬಿಕಾಸ್ ಈ 2 ಸಿನಿಮಾಗಳ ಶೂಟಿಂಗ್ ಈಗ ಮುಗ್ದಿದೆ. ಈ 2 ಸಿನಿಮಾಗೂ ಕೂಡ ಚಂದನ್ ಶೆಟ್ಟಿ ಅವರ ಹೀರೋ. ಸೊ ಇಂತಹ ಟೈಮ್ನಲ್ಲಿ ಈ ರೀತಿ ಒಂದು ಬದಲಾವಣೆ ಆಗಿರುವಂತದ್ದು ಪರ್ಸನಲ್ ಲೈಫಲ್ಲಿ ಚಂದನ್ ಶೆಟ್ಟಿ ಅವರ ಬಾಳಿನಲ್ಲಿ ಆಘಾತಕಾರಿ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ಅವರು ಮತ್ತೆ ನಿವೇದಿತಾ ಗೌಡ ಅವರು ಕೂಡ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಆಗಿ. ಸೊ ಈ ಸಿಚುವೇಶನ್, ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರ ಯಾಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಚಂದನ್ ಶೆಟ್ಟಿ ಅವರಿಗೆ ಈಗ 34 ವರ್ಷ, ನಿವೇದಿತಾ ಗೌಡ ಅವ್ರಿಗೆ 25 ವರ್ಷ, ಆಲ್ಮೋಸ್ಟ್ 9 ಇಯರ್ಸ್ ಗ್ಯಾಪ್ ಇದೆ ಅವರ ಮಧ್ಯೆ.
ಚಂದನ್ ಶೆಟ್ಟಿ ಅವರನ್ನ ನಿವೇದಿತಾ ಗೌಡ ಮದುವೆ ಆದಾಗ ಅವ್ರಿಗೆ 21 ವರ್ಷ ಆಗಿತ್ತು. ಈಗ ಅವ್ರಿಗೆ 25 ವರ್ಷ. ಸೊ 4 ವರ್ಷದ ದಾಂಪತ್ಯ ಜೀವನ ಸದ್ಯಕ್ಕೆ ಕೊನೆ ಆಗುತ್ತೆ ಅನ್ನುವಂತಹ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಇವತ್ತು ಕೂಡ ಶಾಂತಿನಗರದ ಏನೊಂದು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಾಗಲೂ ಕೂಡ ಇಬ್ರು ಒಟ್ಟಿಗೆ ಕೂತಿದಾರಂತೆ, ಇಬ್ರು ನಗಾಡ್ಕೊಂಡು ಮಾತಾಡ್ತಾ ಇದ್ದಾರಂತೆ. ಬಟ್ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಈ ಒಂದು ವೈವಾಹಿಕ ಜೀವನದಲ್ಲಿ ಇರ್ಲಿಕ್ಕೆ ಇಬ್ರು ಇಷ್ಟ ಪಡ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ. ಹಾಗೇನೆ ಮಧ್ಯಸ್ಥಿಕೆ ವಹಿಸಿ ಕೆಲವೊಬ್ರು ಅವರಿಬ್ಬರ ನಡುವಿನ ಒಂದು ವೈಮನಸ್ಯವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಇವರಿಬ್ರು ಜಗ್ಗದೇನೆ ಮ್ಯೂಚುವಲ್ ಕನ್ಸೆಂಟ್ ಮೂಲಕ ವಿಚ್ಛೇದನವನ್ನ ಪಡೆದುಕೊಳ್ಳುವುದಕ್ಕೆ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ವಿಚಾರಣೆ ಇವತ್ತು ನಡೀತಾ ಇದೆ. ಇವತ್ತಿನ ವಿಚಾರಣೆ ಆದ ನಂತರ ಮತ್ತೊಂದು ಡೇಟ್ ಅನ್ನ ಕೋರ್ಟ್ ಕೊಡುತ್ತೆ. ಸೊ ಹೀಗೆ ಈ ವಿಚಾರಣೆಯ ಹಂತಗಳು ಬಹಳಷ್ಟಿರುತ್ತೆ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿವೇದಿತಾ ಗೌಡ ಅವರಾಗ್ಲಿ ಅಥವಾ ಚಂದನ್ ಶೆಟ್ಟಿ ಅವರಾಗ್ಲಿ ಬಹಳ ಅನ್ಯೋನ್ಯತೆಯಿಂದ ಜೀವನ ಸಾಗಿಸ್ತಾ ಇದ್ದಂಥವ್ರು. ಕರಿಯರ್ ದೃಷ್ಟಿ ಅನ್ನುವಂತಹ ಒಂದು ಮಾಹಿತಿ ಏನು ಹೊರಬಿದ್ದಿದೆ, ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಚಂದನ್ ಶೆಟ್ಟಿ ಅವರು ಕೂಡ ನಿವೇದಿತಾ ಅವರ ಒಂದು ಚಟುವಟಿಕೆಗಳಿಗೆ ಸಾಕಷ್ಟು ಒತ್ತಾಸೆಯಾಗಿ ನಿಂತಿದ್ರು. ಅವ್ರು ಏನ್ ಗಿಲಿ ಶೋ ಅಲ್ಲಿ ಕಾಣಿಸ್ಕೊತಿದ್ರು ಅಥವಾ ಬೇರೆ ಯಾವುದೇ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ತುಂಬಾ ಎನ್ಕರೇಜಿಂಗ್ ಹಸ್ಬೆಂಡ್ ಆಗಿನೇ ಅವರು ಇಲ್ಲಿ ತನಕ ಪಬ್ಲಿಕ್ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಅವರಿಬ್ಬರ ಮಧ್ಯೆ ಯಾವ ರೀತಿ ಒಂದು ವೈಮನಸ್ಯ ಉಂಟಾಗಿರಬಹುದು ಅನ್ನುವಂತಹ ಪ್ರಶ್ನೆಗೆ ಇನ್ನು ಉತ್ತರ ಸಿಗ್ಬೇಕಷ್ಟೇನೆ. ಹಾಗೇನೆ ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ನಿವೇದಿತಾ ಅವರು ಒಂದು ಮಾರ್ಚ್ ತಿಂಗಳೇನೋ ಲೈಕ್ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಫೋಟೋವನ್ನ ಹಂಚ್ಕೊಂಡಿದ್ದಾರೆ. ಬಹಳಷ್ಟು ರೀಲ್ಸ್ ಮಾಡುವ ಮೂಲಕ ಕೂಡ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಒಂದ್ ರೀಲ್ಸ್ ಅಲ್ಲಂತೂ ಇವರಿಬ್ರು ಲೈಕ್ ತುಟಿಗೆ ತುಟಿ ಮುತ್ತು ಕೊಟ್ಟು ಅದು ಕೂಡ ಸ್ವಲ್ಪ ವೈರಲ್ ಆಗಿತ್ತು. ಒಟ್ಟಿನಲ್ಲಿ ಇಬ್ರು ಅನ್ಯೋನ್ಯವಾಗಿದ್ದಾರೆ ಅನ್ನುವಂತಹ ಪಿಕ್ಚರ್ ಅಂತೂ ಜನಗಳಿಗೆ ಸಿಕ್ಕಿತ್ತು. ಬಟ್ ಈಗ ಸಡನ್ ಆಗಿ ಯಾವುದೇ ಒಂದು ಸುಳಿವನ್ನ ಕೂಡ ಕೊಡದೇನೆ ಅವರಿಬ್ರು ವಿಚಾರಣೆಗೆ ಹಾಜರಾಗಿರುವಂತದ್ದು, ವಿಚ್ಛೇದನಕ್ಕೆ ಅರ್ಜಿನ ಸಲ್ಲಿಸಿರುವಂತದ್ದು ಬಹಳ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬಿಕಾಸ್ ಅವರಿಬ್ರು ಈಗ ಒಟ್ಟಿಗೆ ಆಕ್ಟ್ ಬೇರೆ ಮಾಡ್ತಾ ಇದ್ದಾರೆ. ಸೊ ಈಗ ವಿಚ್ಛೇದನಕ್ಕೆ ಅವರು ಅರ್ಜಿ ಸಲ್ಲಿಸಿರೋದ್ರಿಂದ ಅವರ ಒಂದು ಪ್ರೊಫೆಷನಲ್ ಜೀವನ ವೆನ್ ಇಟ್ ಕಮ್ಸ್ ಟು ದಟ್ ಪರ್ಟಿಕ್ಯುಲರ್ ಫಿಲಮ್, ಅಂದ್ರೆ ಆ ಒಂದು ಸಿನಿಮಾ ಏನು ಅವ್ರು ಹೀರೋ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದಾರಲ್ಲ, ಆ ಸಿನಿಮಾ ಅಂತ ಬಂದಾಗ ಅವರಿಬ್ಬರ ನಡುವೆ ಯಾವ ರೀತಿ ಒಂದು ರ್ಯಾಪೋ ಇರಬಹುದು, ಆ ಸಿನಿಮಾ ನಿಜವಾಗ್ಲೂ ತೆರೆ ಮೇಲೆ ಬರುತ್ತಾ? ಬಿಕಾಸ್ ಈಗಾಗಲೇ ಅವ್ರು ವಿಚ್ಛೇದನಕ್ಕೆ ಅರ್ಜಿ ಹಾಕಿರೋದ್ರಿಂದ ಅದು ಕಂಪ್ಲೀಟ್ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಜವಾದ ಕಾರಣ ಏನು ಅಂತ ಗೊತ್ತಾದ್ರೂ ಆಗಬಹುದು ಅವರಿಬ್ರು ವಿಚ್ಛೇದನ ಪಡ್ಕೊಳ್ತಾ ಇರೋದಕ್ಕೆ. ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.